ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬುರುಡೆ ಗ್ಯಾಂಗ್ನ ಖತರ್ನಾಕ್ ಪ್ಲಾನ್ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಧರ್ಮಸ್ಥಳದಲ್ಲಿ ಗುಂಡಿ ಅಗೆಯುವಾಗ ಯಾವ ಜಾಗ ತೋರಿಸಬೇಕು ಅಂತ ಹೇಳಿ ಮೊದಲೇ ನೀಲನಕ್ಷೆ ರೆಡಿಯಾಗಿತ್ತು. ಅಲ್ಲದೆ ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಾಲೀಮು ಮಾಡೋ ಹಾಗೆ ಚಿನ್ನಯ್ಯನಿಗೂ ರಾತ್ರಿ ಹೊತ್ತು ರಿಹರ್ಸಲ್ ಮಾಡಿಸಿದ್ದು ಕೂಡ ಬಯಲಾಗ್ಬಿಟ್ಟಿದೆ. ಈ ನಡುವೆ ಸುಜಾತ ಮತ್ತೆ ಗೋಳಾಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣ ದೇಶದಾದ್ಯಂತ ಭಾರಿ ಹಲ್ಚಲ್ ಎಬ್ಬಿಸಿದ ಬುರುಡೆ ಕೇಸ್ ಸದ್ಯ ಕಣ್ಣಾಮುಚ್ಚಾಲೆ ಆಟವಾಗಿ ಬದಲಾಗೋಗಿದೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಬುರುಡೆ ಗ್ಯಾಂಗ್ ಮಾಡ್ತಾ ಇದ್ದ ಹೋರಾಟದ ಅಸಲಿಯತ್ತು ಒಂದಾದ ಮೇಲೊಂದರಂತೆ ಬಯಲಾಗ್ತಾ ಇದೆ. ಚಿನ್ನಯ್ಯ, ತಿಮರೊಡ್ಡಿ, ಮಟ್ಟಣ್ಣನವರ್, ಜಯಂತ್ ಹೀಗೆ ಸಾಲು ಸಾಲು ದೂರುದಾರರ ಒಂದೊಂದು ಮುಖಗಳು ಅನಾವರಣವಾಗ್ತಾ ಇದೆ. ಈಗ ಬುರುಡೆ ಗ್ಯಾಂಗ್ನ ಮಾಸ್ಟರ್ ಅಂತಾನೆ ಕರೆಯಲ್ಪಡುವ ತಿಮರೊಡ್ಡಿ ಬಗ್ಗೆ ಚೆನ್ನ ಸ್ಫೋಟಕವೊಂದನ್ನ ಸಿಡಿಸಿದ್ದಾನೆ. ತಿಮರೊಡ್ಡಿಯೇ ಧರ್ಮಸ್ಥಳದಲ್ಲಿ ಗುಂಡಿ ಅಗೆಯುವ ಮಾಸ್ಟರ್ ಮೈಂಡ್. ಮಹಜರು ವೇಳೆ ಚೆನ್ನ ತೋರಿಸಬೇಕಾದ ಜಾಗಗಳ ಬ್ಲೂ ಪ್ರಿಂಟ್ ಪತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದ್ದು ಬೆಚ್ಚಿ ಬೀಳಿಸ್ತಾ ಇವೆ. ಒಂದು ಕ್ಷೇತ್ರದ ವಿರುದ್ಧ ಹೀಗೆಲ್ಲ ಸಂಚು ಹೆಣಿದ್ರ ಅನ್ನೋ ಆಕ್ರೋಶ ಹೆಡೆಯುತ್ತಾ ಇದೆ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಗುಂಡಿ ಅಗೆಯುವಾಗ ಯಾವ್ಯಾವ ಜಾಗಗಳನ್ನ ತೋರಿಸಬೇಕು ಅಂತ ಮೊದಲೇ ನೀಲಿ ನಕ್ಷೆ ರೆಡಿಯಾಗಿದ್ದು ಬಯಲಾಗಿದೆ. ಆಗಸ್ಟ್ 26ರಂದು ತಿಮರೊಡ್ಡಿ ಮನೆಯ ಮಹಜರು ವೇಳೆ ಎಸ್ಐಟಿಗೆ ಚೆನ್ನ ತೋರಿಸಬೇಕಾದ ಜಾಗಗಳ ಬ್ಲೂ ಪ್ರಿಂಟ್ ಚಾರ್ಟ್ ಪತ್ತೆಯಾಗಿದೆ. ಚಾರ್ಟ್ನಲ್ಲಿ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಪ್ರದೇಶ, ಕಲ್ಲೇರಿ ಪ್ರದೇಶ, ಕನ್ಯಾಡಿ ದ್ವಾರಕಾಶ್ರಮ ಹೆಸರುಗಳು ಉಲ್ಲೇಖವಾಗಿದ್ದು ವಶಕ್ಕೆ ಪಡೆಯಲಾಗಿದೆ. ಗುಂಡಿ ತೋರಿಸುವ ಬಗ್ಗೆ ಚಿನ್ನಯ್ಯನಿಗೆ 1 ವರ್ಷದಿಂದ ತಾಲೀಮು. ಇನ್ನು ಬುರುಡೆ ಪುರಾಣಕ್ಕೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. 1 ವರ್ಷದಿಂದ ಈ ಗುಂಡಿ ತೋಡುವ ಪ್ರಕರಣಕ್ಕೆ ರಿಹರ್ಸಲ್ ಮಾಡಲಾಗಿತ್ತು. ಚೆನ್ನ ತೋರಿಸಿದ್ದ ಸ್ಪಾಟ್ಗಳಿಗೆ ಭೇಟಿ ನೀಡಿ ಮಾತುಕತೆ ಮಾಡಲಾಗಿತ್ತು. ರಾತ್ರಿ ಹೊತ್ತು ಮಾರ್ಕ್ ಹಾಗೂ ಪ್ಲಾನ್ ಮಾಡಿ ಯಾವ್ಯಾವ ಗುಂಡಿ ತೋರಿಸಬೇಕೆಂದು ಗಿರೀಶ್ ಮಟ್ಟಣ್ಣವರ್ ಹಾಗೂ ಇತರರು ತಾಲೀಮು ನಡೆಸಿದ್ರು. ಚಿನ್ನಯ್ಯನಿಗೆ ಬುರುಡೆ ಗ್ಯಾಂಗ್ ಸಂಪೂರ್ಣ ತರಬೇತಿ ನೀಡಿದ ಬಗ್ಗೆ ವಿಚಾರಣೆಯಲ್ಲಿ ಜಯಂತ್ ಟಿ ಬಾಯ್ಬಿಟ್ಟಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಚಿನ್ನಯ್ಯ ಪತ್ನಿಗೆ ಎಸ್ಐಟಿ ಅಧಿಕಾರಿಗಳ ಬುಲಾವ್. ಮತ್ತೊಂದೆಡೆ ಚಿನ್ನಯ್ಯ 2ನೇ ಪತ್ನಿ ಮಲ್ಲಿಕಾಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ಚಿನ್ನಯ್ಯಗೆ ಹಣ ವರ್ಗಾವಣೆಯಾದ ವಿಷಯ ಪತ್ನಿಗೂ ಗೊತ್ತಿತ್ತಂತೆ. ಹೀಗಾಗಿ ಚಿನ್ನಯ್ಯನ ಬ್ಯಾಂಕ್ ಖಾತೆಯ ಸಂಪೂರ್ಣ ವಿವರ ಹಿಡಿದು ಎಸ್ಐಟಿ ತನಿಖೆ ಆರಂಭಿಸಿದೆ. ಕ್ಯಾಶ್ ಮೂಲಕವೂ ಹಣ ಪಡೆದಿರುವುದಾಗಿ ಚಿನ್ನಯ್ಯ ಮಾಹಿತಿ ನೀಡಿದ್ದರಿಂದ ಚಿನ್ನಯ್ಯ ಪತ್ನಿ ವಿಚಾರಣೆ ಮಾಡಲಿದ್ದಾರೆ. ಮಂಡ್ಯ ಮೂಲದ ಮಹಿಳೆಗೂ ಎಸ್ಐಟಿ ಬುಲಾವ್. ಇತ್ತ ವಿದ್ಯಾರ್ಥಿನಿಯ ಅಪಹರಣವನ್ನ ಕಣ್ಣಾರೆ ಕಂಡಿದ್ದೇನೆ ಎಂದು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ದೂರು ದಾಖಲಿಸಿದ್ದ ಮಂಡ್ಯದ ಮಹಿಳೆಗೂ ಎಸ್ಐಟಿ ಬುಲಾವ್ ನೀಡಿದೆ. ವಿಚಾರಣೆ ಸಾಧ್ಯತೆ ಇರೋದ್ರಿಂದ ಅಗತ್ಯ ದಾಖಲೆ ತರಲು ಸೂಚಿಸಿದ್ದಾರೆ. ಹೋರಾಡುವ ಶಕ್ತಿ ಇಲ್ಲ, ಯಾವ ಜಂಜಾಟವೂ ಬೇಡವೆಂದು ಸುಜಾತ ಕಣ್ಣೀರು. ಅನನ್ಯ ಭಟ್ ಪ್ರಕರಣದಿಂದ ನಾನು ಹೊರಬರ್ತೇನೆ ಎಂದು ದೂರುದಾರಿ ಸುಜಾತ ಭಟ್ ಹೇಳಿದ್ದಾರೆ. ಎಸ್ಐಟಿ ಮುಂದೆ ಏನ್ ಹೇಳಬೇಕೋ ಅದನ್ನ ಹೇಳಿದ್ದೇನೆ. ನನಗಿನ್ನು ಹೋರಾಡುವ ಶಕ್ತಿ ಉಳಿದಿಲ್ಲ. ನನ್ನ ಜೀವನ ರೂಪಿಸಿಕೊಳ್ಳುವ ಬಗ್ಗೆ ಯೋಚಿಸ್ತಾ ಇದ್ದೀನಿ ಅಂತ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಾಗ ಕೈ ಮುಗಿದು ಕಣ್ಣೀರಿಟ್ಟಿದ್ದಾರೆ ಸುಜಾತ ಭಟ್. ನನ್ನ ಲೈಫಲ್ಲಿ ಏನು ನನ್ನ ಪಾಡಿಗೆ ನಾನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಏನೋ ಒಂದು ಇದಾಯಿತು, ಮಿಸ್ ಆಗಿದೆ, ಅದನ್ನು ಎದುರಿಸಬೇಕು. ಇವಾಗ ಜೀವನ ಮಾಡೋಕ್ಕೂ ಕಷ್ಟ ಆಗಿದೆ. ಬೆಳಿಗ್ಗೆ ಎದ್ಕೊಂಡು ಹೋಗಿ ಏನೋ ನನ್ನ ಪಾಡಿಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಮುಂದೆ ನನಗೆ ಯಾರು ಯಾವ ಇದನ್ನು ಕೇಳಬಾರ್ದು. ನನ್ನ ಜೀವನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಒಂದು ಪ್ರಶ್ನೆಯಾಗಿ ಕೂತ್ಕೊಂಡಿದ್ದೀನಿ ಇವಾಗ.
ಜನ ಇದಕ್ಕೆ ನನ್ನನ್ನು ಒಳ್ಳೆ ರೀತಿಯಲ್ಲಿ ಗಣನೆಗೆ ತಗೊಂಡ್ರೆ ಸಾಕು ಅಂತ ನಾನು ದೇಶದ ಜನತೆಗೆ ನಾನು ಇದನ್ನು ಕೇಳ್ತಾ ಇದ್ದೀನಿ. ನನಗೆ ಇವಾಗ ಯಾವ ಜಾಗನೂ ಬೇಡ, ಯಾವುದೂ ಬೇಡ ಆಗಿದೆ. ನನ್ನ ಪಾಡಿಗೆ ನಾನು ಈಗ ಜೀವನ ನಡೆಸಬೇಕು, ಅದಕ್ಕೊಂದು ದಾರಿ ನೋಡಬೇಕು ಅಷ್ಟೇ. ಇನ್ನು ಮುಂದೆ ನಾನು ಯಾವ ಇದಕ್ಕೂ ನಾನು ಹೋಗಲ್ಲ. ಆಯಿತು, ಎಲ್ಲೂ ಇದಿಲ್ಲ, ನಮಗೆ ಯಾವುದೇ ರೀತಿಯಿಂದನೂ ನಮ್ಗೆ ಇದಾಗಲ್ಲ. ಸುಮ್ಮನೆ ನನಗೂ ಇನ್ನು ಹೋರಾಟ ಮಾಡೋ ಶಕ್ತಿನೂ ಇಲ್ಲ, ನಾನು ಕುಂದಿ ಹೋಗ್ಬಿಟ್ಟಿದ್ದೀನಿ. ನಾನು ಯಾರನ್ನೂ ಇವಾಗ ನಂಬೋ ಸ್ಟೇಜಲ್ಲೂ ಇಲ್ಲ, ನಾನು ಯಾರನ್ನೂ ನಾನು ಇವಾಗ ಇದು ಮಾಡೋದು ಇಲ್ಲ. ಆಯಿತು, ನನಗೆ ವಯಸ್ಸಾಯಿತು, ಇನ್ನು ಮುಂದೆ ನಾನು ಎಷ್ಟು ದಿನ ಬದುಕೋಕ್ಕಾಗುತ್ತೋ ಅಷ್ಟು ದಿನ ಬದುಕ್ತೀನಿ ಅಷ್ಟೇ. ಇನ್ನೇನೂ ಇಲ್ಲ, ನನಗೆ ಬಿಟ್ಟು ಬಿಡಿ. ಇನ್ನು ಸೆಪ್ಟೆಂಬರ್ 3ಕ್ಕೆ ಚಿನ್ನಯ್ಯನ ಕಸ್ಟಡಿ ಅವಧಿ ಅಂತ್ಯವಾಗಲಿದ್ದು, ಎಸ್ಐಟಿ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 10 ದಿನ ಕಸ್ಟಡಿಗೆ ಪಡೆಯಲು ಸಿದ್ಧತೆ ನಡೆಸಿದೆ. ಒಟ್ಟಾರೆ ಈ ಬುರ್ಡೆ ಗ್ಯಾಂಗ್ನ ಮಾಸ್ಟರ್ ಪ್ಲಾನ್ಗಳನ್ನ ಕೇಳಿ ಪೊಲೀಸರೇ ದಂಗು ಬಡಿದಿದ್ದಾರೆ. ಕಿರಣ್ ಜೊತೆ ಪರೀಕ್ಷಿತ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.